ನಿಮ್ಮ ಮುಖಾಂತರ ನಾಡಿನ ದೇವೇಗೌಡರ ಒಂದು ಅಭಿಮಾನಿಗಳೇನಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಂಪೂರ್ಣ ಆರೋಗ್ಯವಾಗಿದ್ದಾರೆ. ಅದು ಗಟ್ಟಿ ಜೀವ. ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರುತ್ತೆ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ. ಸ್ವಲ್ಪ ಜ್ವರ ಮತ್ತು ಕಫ ಎರಡೂ ಇದರಿಂದ ಯಾಕೆಂದರೆ ಮೊನ್ನೆ ಡೆಲ್ಲಿನಲ್ಲಿ ಒಂದು ವಾರ ಸೆಷನಲ್ಲಿ ಹೋದಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ವೆದರಿಂದ ಸ್ವಲ್ಪ ದೇಹದ ಮೇಲೆ ಸ್ವಲ್ಪ ಪರಿಣಾಮ ಆಗಿದೆ. ಅದು ಹೊರತುಪಡಿಸಿದರೆ ಗಾಬರಿ ಆಗ್ತಕ್ಕಂಥದ್ದೇನಿಲ್ಲ. ಯಾರೂ ಗಾಬರಿನೂ ಆಗಬೇಡಿ. ಯಾರು ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಮಾಧ್ಯಮ ಸ್ನೇಹಿತರು ನೀವುಗಳ ಪಾಪ ಇಲ್ಲೆಲ್ಲ ಬಂದು ಏನೋ ಜನತೆಗೆ ಅವ್ರ ಬಗ್ಗೆ ತಿಳಿಸ್ಬೇಕು ಅಂತೇಳಿ ನೀವು ಬಂದಿರತಕ್ಕಂಥದ್ದಿಂದ ನಿಮ್ಮ ಒಂದು ಇದು ನಂಗೆ ಅರ್ಥ ಆಗುತ್ತೆ ಕಾಳಜಿ. ಜನತೆಗೆ ನಿಮ್ಮ ಮುಖಾಂತರ ಹೇಳ್ತೀನಿ, ಯಾವುದೇ ಸಮಸ್ಯೆಗಳಿಲ್ಲ, ಸಂಪೂರ್ಣ ಆರೋಗ್ಯವಾಗಿದೆ. ಇಲ್ಲ, ಒಂದು 2 ದಿವಸ ನಾನು 3 ದಿವಸ ಇರಿ ಅಂತ ಹೇಳ್ತೇವೆ. ಇನ್ನೂ 3 ದಿವಸ ಇಲ್ಲೇ ಇರೋದು ಸೂಕ್ತ, ಒಳ್ಳೇದು ಅಂತ ಹೇಳಿದ್ದೆ. ಅವರಿಲ್ಲ, ಅವ್ರು ಆಲೇ ಮಂಡ್ಯ ಮೀಟಿಂಗ್ ಮಾಡೋಕ್ಕೆ ಹೋಗ್ಬೇಕು ಅಂತಾರೆ. ಜಿ ಟಿ ದೇವೇಗೌಡರಿಗೆ ಹೇಳ್ತಾರೆ ಮಂಡ್ಯ ಮೀಟಿಂಗ್ ನಾಳೆ ಬಂದುಬಿಡ್ತೀನಿ, ಮೀಟಿಂಗ್ ಶುರು ಮಾಡಿದ್ದು. ಇನ್ನು ನಾನು ಹೇಳಿದ್ರೆ ಮೀಟಿಂಗ್ ಎಲ್ಲ ಮಾಡೋರೆ ಒಂದು 3 ದಿನ ಸಂಪೂರ್ಣವಾಗಿ ರೆಸ್ಟ್ ತಗೊಂಡು ಆಮೇಲೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋರು ಅಂತ ಹೇಳ್ಬೋದು. ನಿಮ್ಮ ಮುಖಾಂತರ ನಾಡಿನ ದೇವೇಗೌಡರ ಒಂದು ಅಭಿಮಾನಿಗಳೇನಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಂಪೂರ್ಣ ಆರೋಗ್ಯವಾಗಿದ್ದಾರೆ. ಅದು ಗಟ್ಟಿ ಜೀವ. ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರುತ್ತೆ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ. ಸ್ವಲ್ಪ ಜ್ವರ ಮತ್ತು ಕಫ ಎರಡೂ ಇದರಿಂದ ಯಾಕೆಂದರೆ ಮೊನ್ನೆ ಡೆಲ್ಲಿನಲ್ಲಿ ಒಂದು ವಾರ ಸೆಷನಲ್ಲಿ ಹೋದಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ವೆದರಿಂದ ಸ್ವಲ್ಪ ದೇಹದ ಮೇಲೆ ಸ್ವಲ್ಪ ಪರಿಣಾಮ ಆಗಿದೆ. ಅದು ಹೊರತುಪಡಿಸಿದರೆ ಗಾಬರಿ ಆಗ್ತಕ್ಕಂಥದ್ದೇನಿಲ್ಲ. ಯಾರೂ ಗಾಬರಿನೂ ಆಗಬೇಡಿ. ಯಾರು ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಮಾಧ್ಯಮ ಸ್ನೇಹಿತರು ನೀವುಗಳ ಪಾಪ ಇಲ್ಲೆಲ್ಲ ಬಂದು ಏನೋ ಜನತೆಗೆ ಅವ್ರ ಬಗ್ಗೆ ತಿಳಿಸ್ಬೇಕು ಅಂತೇಳಿ ನೀವು ಬಂದಿರತಕ್ಕಂಥದ್ದಿಂದ ನಿಮ್ಮ ಒಂದು ಇದು ನಂಗೆ ಅರ್ಥ ಆಗುತ್ತೆ ಕಾಳಜಿ. ಜನತೆಗೆ ನಿಮ್ಮ ಮುಖಾಂತರ ಹೇಳ್ತೀನಿ, ಯಾವುದೇ ಸಮಸ್ಯೆಗಳಿಲ್ಲ, ಸಂಪೂರ್ಣ ಆರೋಗ್ಯವಾಗಿದೆ. ಇಲ್ಲ, ಒಂದು 2 ದಿವಸ ನಾನು 3 ದಿವಸ ಇರಿ ಅಂತ ಹೇಳ್ತೇವೆ. ಇನ್ನೂ 3 ದಿವಸ ಇಲ್ಲೇ ಇರೋದು ಸೂಕ್ತ, ಒಳ್ಳೇದು ಅಂತ ಹೇಳಿದ್ದೆ. ಅವರಿಲ್ಲ, ಅವ್ರು ಆಲೇ ಮಂಡ್ಯ ಮೀಟಿಂಗ್ ಮಾಡೋಕ್ಕೆ ಹೋಗ್ಬೇಕು ಅಂತಾರೆ. ಜಿ ಟಿ ದೇವೇಗೌಡರಿಗೆ ಹೇಳ್ತಾರೆ ಮಂಡ್ಯ ಮೀಟಿಂಗ್ ನಾಳೆ ಬಂದುಬಿಡ್ತೀನಿ, ಮೀಟಿಂಗ್ ಶುರು ಮಾಡಿದ್ದು. ಇನ್ನು ನಾನು ಹೇಳಿದ್ರೆ ಮೀಟಿಂಗ್ ಎಲ್ಲ ಮಾಡೋರೆ ಒಂದು 3 ದಿನ ಸಂಪೂರ್ಣವಾಗಿ ರೆಸ್ಟ್ ತಗೊಂಡು ಆಮೇಲೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋರು ಅಂತ ಹೇಳ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.